32 ವರ್ಷದ ಯೂಟ್ಯೂಬರ್ ರಾಹುಲ್ ಮಹಾರಾಣ ತನ್ನ ಚಿಕ್ಕ ಕುಟುಂಬ ಮತ್ತೆ ಹೊಸದಾಗಿ ಮದುವೆಯಾದ ಹೆಂಡತಿ ಜೊತೆ ತುಂಬಾ ಖುಷಿಯಾಗಿದ್ದ. ಆದ್ರೆ ರಾಹುಲ್ನ ಅಂತ್ಯ ಇಷ್ಟು ಭಯಂಕರವಾಗಿರುತ್ತೆ ಅಂತ ಯಾರೂ ಸಹ ಯೋಚಿಸಿರೋದಿಲ್ಲ. 28 ಫೆಬ್ರವರಿ 2026ರ ರಾತ್ರಿ ಭುವನೇಶ್ವರ್ನ ಜೆಜೆಪಿ ಕಾಲೋನಿಯ ಒಂದು ಹೈಸ್ಕೂಲ್ನ ಮೈದಾನದಲ್ಲಿ ರಾಹುಲ್ ಮಹಾರಾಣನ ಜೀವನ ಬಲಿ ಪಡೆಯಲಾಗಿರುತ್ತೆ. ಅಷ್ಟಕ್ಕೂ ಈ ರಾಹುಲ್ನಿಂದ ಏನು ತಪ್ಪು ನಡೆದಿತ್ತು? ಈ ಕೊಲೆನ ಓಪನ್ ಮೈದಾನದಲ್ಲಿ ಈ ರೀತಿ ಮಾಡೋಕೆ ನಿಜವಾದ ಕಾರಣ ಏನಂತ ತಿಳಿಯೋಣ ಬನ್ನಿ. ವಿಡಿಯೋನ ಶುರುವಾತಿನಿಂದ ಶುರು ಮಾಡೋಣ. ರಾಹುಲ್ ಒಡಿಸ್ಸಾದ ರಾಜಧಾನಿ ಭುವನೇಶ್ವರ್ನ ಜಗನ್ನಾಥ್ ಅನ್ನೋ ಇಲಾಖೆಯಲ್ಲಿ ಇರ್ತಿದ್ದ. ರಾಹುಲ್ ಒಬ್ಬ ಯೂಟ್ಯೂಬರ್ ಆಗಿದ್ದ. ಜೊತೆಗೆ ಒಂದು ಗ್ಯಾಸ್ ಏಜೆನ್ಸಿನೂ ಸಹ ಇಟ್ಕೊಂಡಿದ್ದ. ಇವರು ಆಕ್ಸಿಜನ್ ಗ್ಯಾಸ್ನ ಸಿಲಿಂಡರ್ಸ್ನ ಸಪ್ಲೈ ಮಾಡ್ತಿದ್ರು. ಇನ್ನೊಂದು ಕಡೆ ಒಡಿಸ್ಸಾದ ಒಬ್ಬ ಸಿಂಗರ್ ದಿವ್ಯದರ್ಶಿನಿ ದಾಸ್ ಮತ್ತೆ ರಾಹುಲ್ 13 ವರ್ಷಗಳಿಂದ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಆದ್ರೆ ದಿವ್ಯದರ್ಶಿನಿ ಕನಸಿನಲ್ಲೂ ಸಹ ಊಹಿಸಿರೋಲ್ಲ ಇವರ ಮದುವೆ ಕೇವಲ 3 ತಿಂಗಳಲ್ಲಿ ಅಂತ್ಯವಾಗುತ್ತೆ ಅಂತ. ಇವರ ಮದುವೆ ನವೆಂಬರ್ 2025ರಲ್ಲಿ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ. ಇದರ ಬ್ಲಾಗ್ಸ್ ನ ನೀವು ಇವರ ಮೇನ್ ಚಾನೆಲ್ ನಲ್ಲೂ ಸಹ ನೋಡಬಹುದು. ಫೆಬ್ರವರಿ 28, 2026ರ ರಾತ್ರಿ 9 ರಾಹುಲ್ ತನ್ನ ಫ್ರೆಂಡ್ ಶಿವ್, ಬಬ್ಲು ಮತ್ತೆ ಸಚಿನ್ ಜೊತೆ ಜೆಜೆಪಿ ಸ್ಕೂಲ್ನ ಗ್ರೌಂಡ್ಗೆ ಹೋಗ್ತಾನೆ. ಅಲ್ಲಿ ತನ್ನ ಫ್ರೆಂಡ್ಸ್ ಜೊತೆ ವಿಡಿಯೋ ರೆಕಾರ್ಡ್ ಸಹ ಮಾಡ್ತಿರ್ತಾನೆ. ಇವರಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ಗ್ಯಾಂಗ್ ಇರುತ್ತೆ. ಇದರಲ್ಲಿ 37 ವರ್ಷದ ಸಂಗ್ರಾಮ್ ಕೇಸರಿ ಇವನೊಬ್ಬ ಆರ್ಮಿ ಜವಾನ್ ಆಗಿರ್ತಾನೆ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಪೋಸ್ಟೆಡ್ ಆಗಿರ್ತಾನೆ. ರೀಸೆಂಟ್ ಆಗಿ ರಜೆ ತಗೊಂಡು ಊರಿಗೆ ಬಂದಿರ್ತಾನೆ. ಇವನ ಜೊತೆ ಇವನ ಅಕ್ಕನ ಮಕ್ಕಳಾದ 20 ವರ್ಷದ ಸಮರೇಂದ್ರ ಬೆಹ್ರಾ ಅಲಿಯಾಸ್ ಮುನ್ನಾ ಮತ್ತೆ 24 ವರ್ಷದ ಸಂಗ್ರಾಮ್ ಬೆಹ್ರಾ ಅಲಿಯಾಸ್ ಕುನ್ನಾ ಇರ್ತಾರೆ. ಆದ್ರೆ ಈ ಎರಡು ಗ್ಯಾಂಗ್ನವರು ಯಾವುದೇ ರೀತಿಲಿ ಪರಸ್ಪರ ಕನೆಕ್ಟೆಡ್ ಇರೋಲ್ಲ. ರಾಹುಲ್ ಮತ್ತೆ ಆತನ ಫ್ರೆಂಡ್ಸ್ ಡ್ರಿಂಕ್ ಮಾಡ್ತಾ ಇರ್ತಾರೆ. ಅವರಲ್ಲಿ ಒಬ್ಬನಾದ ಶಿವುಗೆ ಕಾಲ್ ಬರುತ್ತೆ. ಆಗ ಅವನು ಫೋನ್ನಲ್ಲಿ ಮಾತಾಡ್ತಾ ಇನ್ನೊಂದು ಗ್ಯಾಂಗ್ ಕುಳಿತಿದ್ದ ಜಾಗಕ್ಕೆ ಬರ್ತಾನೆ. ಫೋನ್ನಲ್ಲಿ ಮಾತಾಡ್ತಿದ್ದ ಶಿವು ಅಬ್ಯೂಸಿವ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿರ್ತಾನೆ. ಅಲ್ಲಿ ಕುಳಿತಿದ್ದ ಸಂಗ್ರಾಮ್ ಮತ್ತೆ ಗ್ಯಾಂಗ್ನವರು ನಮ್ಗೆ ಬೈದಿದ್ದೀಯಾ ಅಂತ ಅವನ ಹತ್ರ ಆರ್ಗ್ಯುಮೆಂಟ್ ಶುರು ಮಾಡ್ತಾರೆ. ಈ ಎಲ್ರೂ ಕುಡಿದಿದ್ರಿಂದ ಆರ್ಗ್ಯುಮೆಂಟ್ ಮುಂದುವರಿದು ಒಬ್ರಿಗೊಬ್ರು ಹೊಡೆಯೋಕೆ ಮುಂದಾಗ್ತಾರೆ. ಶಿವ್ ನನ್ನ ಹಿಂದಿನಿಂದ ಬಂದು ಈ ಮೂವರಲ್ಲಿ ಯಾರೋ ಒಬ್ರು ಹೊಡಿತಾರೆ. ಈ ಗಲಾಟೆ ಕೇಳಿಸ್ಕೊಂಡ ಸಚಿನ್ ಮತ್ತೆ ರಾಹುಲ್ ಆ ಘಟನಾ ಸ್ಥಳಕ್ಕೆ ಬರ್ತಾರೆ. ಹೇಗಾದ್ರೂ ಮಾಡಿ ಈ ಜಗಳನ ನಿಲ್ಲಿಸ್ಬೇಕು ಅಂತ ಇವರಿಬ್ರು ಪ್ರಯತ್ನ ಮಾಡ್ತಾರೆ. ಆದ್ರೆ ಇವರಿಬ್ರು ಬಂದ್ಮೇಲೆ ಗಲಾಟೆ ಇನ್ನೂ ಹೆಚ್ಚಾಗುತ್ತೆ. ಸಂಗ್ರಾಮ್ ಅಂದ್ರೆ ಕುನ್ನಾ ಅನ್ನೋನು ಚಾಕು ತಗೊಂಡು ಚಾಕುವಿನಿಂದ ರಾಹುಲ್ನ ಎದೆಗೆ ಚುಚ್ಚಿಬಿಡ್ತಾನೆ. ಆದ್ರೆ ರಾಹುಲ್ ಮತ್ತೆ ಸ್ನೇಹಿತರಿಗೆ ಇದ್ರ ಅರಿವೇ ಇರ್ಲಿಲ್ಲ. ರಾಹುಲ್ ತನ್ನ ಫ್ರೆಂಡ್ಗೆ ನನಗೆ ಎದೆ ತುಂಬಾ ನೋವಾಗ್ತಿದೆ ಅಂತ ಹೇಳ್ತಾನೆ. ಆಗ ಸಚಿನ್ ಜೋರಾಗಿ ಎದೆಗೆ ಪಂಚ್ ಮಾಡಿದ್ರಿಂದ ನಿನಗೆ ನೋವಾಗ್ತಿರಬಹುದು ಅಂತ ಹೇಳಿ ರಾಹುಲ್ನ ಸ್ವಲ್ಪ ದೂರದಲ್ಲಿ ಒಂದು ಕಡೆ ಕೂರಿಸಿ ಶಿವನ ಕರ್ಕೊಂಡು ಬರೋಕೆ ಹೋಗ್ತಾನೆ. ಕೆಳಗೆ ಬಿದ್ದಿದ್ದ ಶಿವನನ್ನ ಕರ್ಕೊಂಡು ರಾಹುಲ್ ಇದ್ದ ಜಾಗಕ್ಕೆ ಬಂದು ನೋಡಿದಾಗ ರಾಹುಲ್ ನೆಲದ ಮೇಲೆ ಮಲಗಿರ್ತಾನೆ. ಮತ್ತೆ ಇಡೀ ಬಟ್ಟೆ ರಕ್ತದಿಂದ ನೆಂದಿರುತ್ತೆ. ತಕ್ಷಣ ಅವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅದಾಗ್ಲೇ ತಡವಾಗಿರುತ್ತೆ. ಅವತ್ತು ರಾತ್ರಿ ಈ ಒಂದು ಸಣ್ಣ ಗಲಾಟೆಯಿಂದ ಶುರುವಾದ ಈ ಘಟನೆ ರಾಹುಲ್ನ ಜೀವ ಬಲಿ ಪಡೆದಿತ್ತು. ಆದ್ರೆ ಮರುದಿನ ರಾಹುಲ್ನ ಪತ್ನಿ ಇದೊಂದು ಅಚಾನಕ್ಕಾಗಿ ಆದ ಘಟನೆ ಅಲ್ಲ, ಇದೊಂದು ಕಾನ್ಸ್ಪಿರಸಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ತಕ್ಷಣ ಎಚ್ಚೆದ್ದ ಪೊಲೀಸರು ಘಟನಾ ಸ್ಥಳದಲ್ಲಿದ್ದವರನ್ನ ವಿಚಾರಣೆ ಮಾಡ್ತಾರೆ. ಮತ್ತೆ ರೆಕಾರ್ಡ್ ಆಗಿದ್ದ ಕೆಲ ವಿಡಿಯೋಸ್ನ ನೋಡ್ತಾರೆ. ಅದರಲ್ಲಿ ಆ ಆರೋಪಿಗಳ ಫೇಸ್ ರೆಕಾರ್ಡ್ ಆಗಿರುತ್ತೆ. ಅವರು ಓಡಿ ಹೋಗ್ಲಿಕ್ಕೆ ಯೂಸ್ ಮಾಡಿದ್ದ ಬೈಕ್ನ ಮಾಲೀಕನನ್ನ 1 ಗಂಟೆ ಒಳಗೆ ಪತ್ತೆ ಹಚ್ತಾರೆ. ನಂತರ ಜೆಜೆಪಿ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದ ಈ ಮೂವರನ್ನ ಪೊಲೀಸರು ಘಟನೆ ನಡೆದ 3 ಗಂಟೆ ಒಳಗಡೆ ಪತ್ತೆ ಹಚ್ಚಿ ಹಿಡಿತಾರೆ. ಅವರ ಬಳಿಯಿಂದ ಚಾಕುನು ಸಹ ವಶಕ್ಕೆ ಪಡಿತಾರೆ. ಆದ್ರೆ ರಾಹುಲ್ನ ಹೆಂಡತಿ ಇದೆಲ್ಲ ಪ್ರಭಾತ್ ಗುಪ್ತಾ ಮಾಡಿಸಿದ್ದಾನೆ. ಕೆಲ ತಿಂಗಳ ಹಿಂದೆ ಪಾರ್ಕಿಂಗ್ ಆಗಿ ಪ್ರಭಾತ್ ಮತ್ತೆ ರಾಹುಲ್ ನಡುವೆ ಜಗಳವಾಗಿತ್ತು. ಯಾಕೆಂದ್ರೆ ಆ ಜಗಳ ನಡೆದ ನಂತರ ಆಗಾಗ ರಾಹುಲ್ಗೆ ಥ್ರೆಟ್ನಿಂಗ್ ಕಾಲ್ ಬರ್ತಾ ಇತ್ತು. ರಾಹುಲ್ ಹಾಸ್ಪಿಟಲ್ನಲ್ಲಿ ಇರುವಾಗ ಯಾರೋ ರಾಹುಲ್ನ ಫೋನ್ನಿಂದ ವಾಟ್ಸಪ್ ಅನ್ಇನ್ಸ್ಟಾಲ್ ಮಾಡಿರ್ತಾರೆ. ರಾಹುಲ್ನ ಫೋನ್ನ ಪೊಲೀಸರು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ಕೊಡ್ತಾರೆ. ಕೋರ್ಟ್ನಲ್ಲಿ ಈ 3 ಆರೋಪಿಗಳನ್ನ ಹಾಜರುಪಡಿಸಿದಾಗ ಈ ಘಟನೆ ಕುಡಿತದ ನಶೆಯಲ್ಲಿ ಅಚಾನಕ್ ಆಗಿ ಆಗಿರೋದು ಅಂತ ಗೊತ್ತಾಗುತ್ತೆ. ಆದ್ರೆ ರಾಹುಲ್ನ ಪತ್ನಿ ಮತ್ತೆ ಕುಟುಂಬಸ್ಥರು ಇದು ಅಚಾನಕ್ ಆಗಿ ನಡೆದ ಘಟನೆ ಅಲ್ಲ ಅಂತ ಹೇಳ್ತಾರೆ. ಈ ಕೇಸ್ನ ಬಗ್ಗೆ ನಿಮಗೇನನ್ಸುತ್ತೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಇನ್ನೂ ಹೆಚ್ಚಿನ ರಿಯಲ್ ಕ್ರೈಮ್ ರಿಲೇಟೆಡ್ ವಿಡಿಯೋನ ನೋಡಲಿಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.